ಆಲ್ ರೈಟ್. ನರೇಂದ್ರ ಮೋದಿ ಅವರು ನವೆಂಬರ್ 8ನೇ ತಾರೀಕು ಹಾಕಿದ್ದಂತಹ ಬಾಂಬು ನೋಟ್ ನಿರ್ಬಂಧ 500,000. 30ನೇ ತಾರೀಕು ಏನಾಗುತ್ತೆ ಆ ಬಾಂಬು, ಅದು ಆಮೇಲೆ ನೋಡೋಣ, ಅದು ಬೇರೆ ಕತೆ. ಅದರೊಳಗಡೆ ಈಗ ಒಂದು ಹೊಸದೊಂದು ಇನ್ನೊಂದು ಬಾಂಬ್ ಬಂದು ಬಿದ್ದಿದೆ. ಎಲ್ಲ ಏನು ಹೇಳ್ತಾ ಇದ್ರು, ಕಪ್ಪು ಹಣ ಅನ್ನುವುದು 100 ರೂಪಾಯಿನಲ್ಲಿ 8 ರೂಪಾಯಿ, 6ರಿಂದ 8 ರೂಪಾಯಿ ಇರ್ಬೋದಷ್ಟೇ. ಸರ್ ಉಳಿದಿದ್ದು ಎಲ್ಲಿದೆ ಸರ್ ಹಂಗಾರೆ ಕಪ್ಪಣ ಅಂದರೆ, ಅದು ಜಮೀನಿನಲ್ಲಿ ಇದೆ, ಚಿನ್ನದಲ್ಲಿ ಇದೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇದೆ, ವಜ್ರ, ಹರಳು, ವೈಢೂರ್ಯ, ಪಚ್ಚೆ ಗಿಚ್ಚೆ ಎಲ್ಲ ಹೋಯ್ತು ಇರಲಿ, ಪಚ್ಚೆ ಎಲ್ಲದರಲ್ಲೂ ಇದೆ ಅಂತ ಹೇಳ್ತಿದ್ದಾರಲ್ಲ, ಅದಕ್ಕೀಗ ಒಂದೊಂದಕ್ಕಾಗಿ ಇದಕ್ಕೂ ಕೈ ಹಾಕ್ತಿದ್ದಾರೆ ಅಂತ ಅನಿಸತ್ತೆ. ಹಾಗಾಗಿ ಈ ಬೇನಾಮಿ ಆಸ್ತಿ ಆ್ಯಕ್ಟ್ ಅಂತಂದಿರೋದು ಏನು ಅಂತಂದರೆ, ನ್ಯಾಯಬದ್ಧವಾಗಿ ದುಡಿದು ಮನೆಯನ್ನು ಆಸ್ತಿಯನ್ನು ಮಾಡಿದವರಿಗೆ ಅಲ್ಲ, ನ್ಯಾಯಬದ್ಧವಾಗಿ ದುಡ್ಡು ಕಟ್ಟಿದವರಿಗೂ ಅಲ್ಲ, ಅಕ್ರಮ ಮಾರ್ಗದಲ್ಲಿ ಸಂಪಾದನೆ ಮಾಡಿ ನನ್ನದೆಂದು ಉಳಿಸಿಕೊಳ್ಳಲು ಇನ್ಯಾರದೋ ಹೆಸರಿನಲ್ಲಿ ಇಟ್ಟುಕೊಂಡವರಿಗೆ ಗದಾಪ್ರಹಾರಕ್ಕೆ ಸಜ್ಜಾಗಿದ್ದಾರೆ. ಇದು ಬೇನಾಮಿ ಆಸ್ತಿ. ಮಮತಾ ಬೆಂಗಳೂರಿನಿಂದ ನೋಡೋಣ. ವಿವೇಕ್, ಮಮತಾ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಎಸ್ ಮೇಡಮ್. ನಾನು ಬೆಂಗಳೂರಿನ ಮಮತಾ ಮಾತಾಡ್ತಾ ಇದ್ದೀನಿ. ಸರಿ ಸರ್, ನಾನು ಮನೆಯವರು ಬಿಸ್ನೆಸ್ ಮಾಡ್ತಾರೆ, ಟ್ರಾವೆಲ್ಸ್ ಬಿಸ್ನೆಸ್. ನಾನು ನಮ್ಮ ತಂದೆ 14 ರಿಟೈರ್ಡ್ ಆದ್ರು. ಸೊ ಅದ್ರಲ್ಲಿ 5 ಲಕ್ಷ ಕೊಟ್ಟಿದ್ರು. ನಾನು ಅದ್ರಲ್ಲಿ ಸೇವ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು 13 ಸೈಟ್ ತಗೊಳ್ಳೋಣ ಅಂತೇಳಿ ಫ್ರೆಂಡ್ ಜೊತೆಗೆ ಸೇರಿ ತಗೊಂಡಿದ್ದೀನಿ. ಅದಕ್ಕೆ ಇವಾಗ ಬ್ಯಾಂಕ್ ಲೋನ್ ತಗೊಂಡು ನಾನು ಫುಲ್ ದುಡ್ಡನ್ನ ಅವ್ರಿಗೆ ಸೆಟ್ಲ್ ಮಾಡ್ಬೇಕಾಗಿದೆ. ಈಗ ಅಂದ್ರೆ ಅದಕ್ಕೆ ಮುಂದಕ್ಕೆ ತೊಂದರೆ ಏನೂ ಆಗೋದಿಲ್ವಾ? ಏನೂ ಆಗಲ್ಲ. ನಿಮ್ಮ ತಂದೆಗೆ ಪೆನ್ಷನ್ ರಿಟೈರ್ ಆಗಿದ್ದು ಬಂದಿದ್ದ ದುಡ್ಡಲ್ಲಿ ತಾನು ಕೊಟ್ಟರು 5 ಲಕ್ಷ. ಹೌದು ಸರ್. ಅವ್ರೇನು ಏನ್ ಕಪ್ಪಣ ಇಟ್ಕೊಂಡಿದ್ದನ್ನ ಜಾಬಿಂದ ತೆಗೆದು ನಿಮ್ಗೆ ಏನ್ ಕೊಟ್ಟಿಲ್ವಲ್ಲ? ಇಲ್ಲ ಸರ್, ಕೊಟ್ಟಿಲ್ಲ. ಆ 5 ಲಕ್ಷ ಸೇವ್ ಮಾಡಿ 3 ವರ್ಷ ಇಟ್ಟು ಆಮೇಲೆ ತಾನೇ ನೀವು ಸೈಟ್ ತಗೊಂಡಿರೋದು? ಹೌದು ಸರ್. ಇವಾಗ ಟೋಟಲ್ ಸೈಟ್ ವ್ಯಾಲ್ಯೂ ಬಂದು 20 ಲಕ್ಷ ಸರ್. ಆಗ್ಲಿ ಬಿಡಿ, ಈಗ ಇನ್ನೊಂದು 15 ಲಕ್ಷನೋ 7 ಲಕ್ಷನೋ 6 ಲಕ್ಷನೋ ಮಾಡ್ಬೇಕಲ್ಲ ನೀವು ಸಾಲ? ಹೌದು ಹೌದು ಸರ್. ನಿಮ್ಮ ಫ್ರೆಂಡ್ ಒಂದು ನೀವು ಅವರು 50-50 ಮಾಡಿರ್ತೀರಿ? ಇಲ್ಲ ಸರ್, ನಾನು ಒಬ್ಳೆ ತಗೊಂಡಿರೋದು 20 ಲಕ್ಷ, ಅವ್ರು ಬೇರೆ ತಗೊಂಡಿದ್ದಾರೆ. ನೀವು ಸಾಲ ತಗೋಬೇಕಲ್ಲ? ಹೌದು ಸರ್. ಕೊಟ್ರೆ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಲೋನ್ ತಗೊಂಡ್ ಕೊಡ್ಬೋದು. ಪ್ಲಸ್ ಮತ್ತೆ ನಾನು ಚೀಟಿ ತಗೊಂಡು ಸ್ವಲ್ಪ ಸೆಟ್ಲ್ ಮಾಡಿದೀನಿ ಸರ್. ಇನ್ನು 10 ಲಕ್ಷ ಮಾತ್ರ ನಂಗೆ ಬಾಕಿ ಇದೆ, ಅದು ನಾನು ಸೆಟ್ಲ್ ಮಾಡ್ಬೇಕು. ಮಾಡಿ ಲೋನ್ ಮೂಲಕ ತಗೋಬೋದಾ ಸರ್? ತಗೋಬಹುದು, ತಗೊಂಡು ಸಾಲ ಕ್ಲೋಸ್ ಮಾಡಿ. ಓಕೆ ಸರ್, ಹಾಗಾದ್ರೆ ತುಂಬಾ ಥ್ಯಾಂಕ್ಸ್ ಸರ್. ಆಯ್ತಾ, ಸೆಟ್ಲ್ ಆಯ್ತಾ ಮ್ಯಾಟ್ರ್? ಆಯ್ತು ಸರ್. ಈ ವ್ಯವಹಾರ ಎಲ್ಲ ನಿಮ್ಮ ಹಸ್ಬೆಂಡ್ ಗೊತ್ತಿಲ್ವಾ? ಗೊತ್ತು ಸರ್, ಗೊತ್ತು. ಅವ್ರ ಮೂಲಕನೇ ಮಾಡ್ತಾ ಇರೋದು ಸರ್. ಇದು ಏನೋ ಸುಮ್ಮನೆ ಕೇಳದೆ ರೀ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬುದ್ಧಿವಂತರು ಇರ್ತಾರೆ, ಸೈಡ್ ಟ್ರ್ಯಾಕ್ ಅಲ್ಲಿ ಹಂಗೆ ಒಂದು ಸೇವ್ ಮಾಡಿರ್ತಾರೆ ಅಂತ ಕೇಳಿದೆ ಅಷ್ಟೇ ಅಪ್ಪ. ಅದಕ್ಕೆ ಯಾಕೆ ಅಗರ್ತೀರಿ ನನ್ನ ಮೇಲೆ? ಇಲ್ಲ ಇಲ್ಲ ಸರ್. ಮತ್ತೆ ತುಂಬಾ ಚೆನ್ನಾಗಿ ಸಜೆಷನ್ ಎಲ್ಲ ಸಿಗುತ್ತೆ ಸರ್ ನಿಮ್ ಪ್ರೋಗ್ರಾಮ್ ಇಂದ ಎಲ್ಲ. ಆಯ್ತು ಥ್ಯಾಂಕ್ ಯು. ಶ್ರೀಕಾಂತ್ ಬಾಗಲಕೋಟೆಯಿಂದ. ನಮಸ್ಕಾರ ಶ್ರೀಕಾಂತ್. ನಮಸ್ಕಾರ ಸರ್. ಏನ್ ಸರ್ ಸಮಾಚಾರ, ಆರಾಮಿದ್ದೀರೇನ? ಆರಾಮಿದ್ದೀವಿ ನೋಡಿ ಸರ್. ಹೇಳ್ರಿ ಏನ್ ಸಮಾಚಾರ ಈಗ, ಹೇಳ್ರಿ ಶ್ರೀಕಾಂತ್ ಸರ. ಸರ್, ನಮ್ದು ಕೃಷ್ಣ ಭಾಗ್ಯ ಜಲ ನಿಗಮದ ನಿಂತ್ರ ಮುಳುಗಡೆ ಆಗಿದೆ ಸರ್. ಅದ್ರದ್ದು 30 ಲ್ಯಾಕ್ಸ್ ಬಂದಿದೆ ಸರ್. ಎಷ್ಟ್ ಬಂತ? 30 ಲಕ್ಷ ಸರ್. ಮುಳುಗಡೆ ದುಡ್ಡು ಈಗ ಬಂತೇನ್ ರೊಕ್ಕದ? ಇಲ್ರಿ, ಫಸ್ಟ್ ಒಂದಂತೂ 15 ಲ್ಯಾಕ್ಸ್ ಬಂತ್ರಿ. ಸೆಕೆಂಡ್ ಕೋರ್ಟ್ಗೆ ಹಾಕಿ 15 ಲ್ಯಾಕ್ಸ್ ಬಂತ ಸರ್. ಎಂತ ಬಂತ ಈ ದುಡ್ಡು? ಅದಕ್ಕ ಈಗ ಇದನ್ನು ರಿಟರ್ನ್ ಫೈಲ್ ಮಾಡಿದ್ದೈತೆ ಸರ್ 2 ಸಲ. ಈಗ ಅದೇನ್ ದುಡ್ಡು ಕಟ್ ಮಾಡ್ಕೋತಾರ ಸರ್? ಇಲ್ಲ ಮಾಡಂಗಿಲ್ಲ ಬಿಡ್ರಿ. ಪರಿಹಾರದ ರೂಪದಾಗ ಯಾವ ರೊಕ್ಕ ಬಂದಿದ್ರು ಅದಕ್ಕೆ ಬಹಳ ಸಮಸ್ಯೆ ಆಗೋಂಗಿಲ್ಲ ಬಿಡ್ರಿ. ಅರ್ಥ ಆಯ್ತಲ್ಲ? ಈಗ ರಸ್ತಿಗೆ ನೀವು ಜಾಗ ಬಿಟ್ಕೊಟ್ಟು ಅದಕ್ಕೆ ಪರಿಹಾರ ಕೊಡ್ತಾರ ನೋಡ್ರಿ ಸರ್ಕಾರದವ್ರು, ಆ ರೀತಿ. ಅಥವಾ ಈಗ ನಮ್ ಬಾಗಲಕೋಟಾಗ ನಿಮ್ದು ಊರೆಲ್ಲ ಮುಳುಗಡೆ ಆಯ್ತು, ಬಿಕಾಸ್ ನಾವು ಆಲಮಟ್ಟಿ ಕಟ್ಟಿದ್ರಿಂದ ತಾನೆ ಜಮೀನ್ ಮುಳುಗಡೆ ಆಯ್ತಲ್ಲ. ಆ ರೀತಿ ಪರಿಹಾರ ಬರೋ ದುಡ್ಡು ಸರ್ಕಾರದಿಂದ ಕಾನೂನು ಪ್ರಕಾರ ಬಂದಿರ್ತದೆ, ನಿಮಗೂ ಕಾನೂನು ಪ್ರಕಾರ ಸೇರಿರ್ತದೆ. ಹಂಗಾಗಿ ನಿಮ್ಗೆ ಯಾವ ಸಮಸ್ಯೆನೂ ಆಗೋಂಗಿಲ್ಲ ಬಿಡ್ರಿ. ಸಮಸ್ಯೆ ಆಗಂಗಿಲ್ಲ ಸರ್. ಈಗ ನೀವು ಒಂದ್ಸರಿ ಮುಳುಗಡೆ ಆಗಿದ್ದೀರಿ, ಇನ್ನೊಂದ್ಸರಿ ಏನ್ ಮುಳುಗಡೆ ಆಗಲ್ಲ ಬಿಡ್ರಿ. ಮುಳಿಕೊಳ್ಳಲ್ಲ, ಈಗ ತೇಲ್ಕೊಂಡೇ ಇರ್ತೀರಿ, ಹಂಗೆ ಸ್ವಿಮ್ ಮಾಡ್ಕೊಂಡು ಓಡಾಡಿ ಅಷ್ಟೇ. ಓಕೆ, ಕುತೂಹಲ ಇರುತ್ತೆ ಜನಕ್ಕೆ. ಕಂಪನ್ಸೇಷನ್ ಅಮೌಂಟ್ಗೂ ಹೊಡೆದು ಬಿಡ್ತಾರ ಏಟ್ನ ಅಂತ? ಇಲ್ಲ, ಸರ್ಕಾರದ ದಾಖಲೆ ಇರುತ್ತೆ. ಕಾಂಪನ್ಸೇಷನ್ ಇಸ್ ಎ ಕಾಂಪನ್ಸೇಷನ್ ಅಷ್ಟೇ. ಆಲ್ ರೈಟ್. ಸತೀಶ್ ಬೆಂಗಳೂರಿನಿಂದ ಕೇಳೋಣ. ಸತೀಶ್ ನಮಸ್ಕಾರ ಸರ್. ನಮಸ್ಕಾರ. ಹಲೋ. ಎಸ್. ಅದೇ ನಮ್ಮ ಸಿಸ್ಟರ್ದು ಸ್ವಲ್ಪ ಪ್ರಾಪರ್ಟಿ ಇದಾವೆ. ಏನಿಲ್ಲ, ಒಂದು ಪ್ರಾಪರ್ಟಿ ಮಾರ್ಬಿಟ್ಟು ಆ ಪ್ರಾಪರ್ಟಿನ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ.
ಅದರಿಂದ ಏನು ತೊಂದರೆ ಆಗಲ್ವಾ? ತಗೊಳ್ಳೋರು ಬೇರೆ ಪ್ರಾಪರ್ಟಿ ಮಾರಿನೇ ಅವ್ರಿಗೆ ದುಡ್ಡು ಬಂದಿರೋದು. ವಿವೇಕ್ ಇಲ್ಲ, ಈಗ ಮೊದಲನೇ ಪ್ರಾಪರ್ಟಿ ಮಾರಿ ಅದರಲ್ಲಿ ಆದಾಯ ಬಂದಿದೆ. ಆ ಆದಾಯದ ಮೂಲ ಹಿಡಿದು ನೀವು ಇನ್ನೊಂದು ಪ್ರಾಪರ್ಟಿ ಮಾಡಿ ಅದ್ರ ಮೇಲೆ ಕನ್ಸ್ಟ್ರಕ್ಷನ್ ಮಾಡಕ್ ಹೊರಟಿದ್ದೀರಾ ಅಲ್ವಾ ಸತೀಶ್? ಇಲ್ಲ ಆ ತರ ಅಲ್ಲ. ಈಗ ಒಂದು ಪ್ರಾಪರ್ಟಿ ಇದೆ, ಹಾ, ಅದನ್ನ ಮಾರ್ತಾ ಇದೀವಿ. ಹಾ, ಇನ್ನ ಮಾರಿಲ್ಲ, ಮಾರಿ ಇನ್ನೊಂದು ಸೈಟ್ ಇದೆ, ಅದ್ರ ಮೇಲೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂತೀವಿ. ಮಾಡ್ಕೊಳ್ಳಿ. ನಿಮ್ದೇ ಸೈಟ್ ಇನ್ನೊಂದಿರೋದು? ಹೌದು, ನಮ್ದೇ. ಸರಿ, ಅದೇನ್ ತೊಂದ್ರೆ ಏನಿಲ್ವಲ್ಲ? ಏನು ತೊಂದ್ರೆ ಇಲ್ಲ. ಆದಾಯದ ಮೂಲ ಇದೆಯಲ್ಲ, ಸೈಟ್ ನಿಮ್ಗೆ ಸೈಟ್ ಸೈಟ್. ಈಗ ವಿವೇಕ್ ನೋಡಿ, ಸತೀಶ್ ಸತೀಶ ಸತೀಶ್ ಅವರು ಸತೀಶ್, ನೀವೀಗ ನಿಮ್ಮ ಹತ್ರ ಇರೋ ಆಸ್ತಿನ 10 ಲಕ್ಷಕ್ಕೆ ಮಾರಿದ್ರಿ ಅಂತ ಇಟ್ಕೊಳ್ಳೋಣ. ಓಕೆ. ನಿಮ್ಮ ಹತ್ರ ಇನ್ನೊಂದು 30-40 ಸೈಟ್ ಇದೆ ಅಂತ ಇಟ್ಕೊಳ್ಳೋಣ. ಹೌದು ಸರ್. ಈ 30-40 ಸೈಟಲ್ಲಿ ಮನೆ ಕಟ್ಬೇಕು ಅಂತಿದ್ದೀರಿ ಅಂತ ಇಟ್ಕೊಳ್ಳೋಣ. ಈ 10 ಲಕ್ಷ ರೂಪಾಯಿಲೇ ನಾ ಮನೆ ಕಟ್ತೀನಿ ಅಂದ್ರೆ ಆರಾಮಾಗಿ ಕಟ್ಕೊಳ್ಳಿ ಅಷ್ಟೇ. ಓಕೆ, ಪಾಯಿಂಟ್ ನಂಬರ್ 1 ಕ್ಲಿಯರ್ ಆಯ್ತು ಸರ್. ಆಯ್ತಾ? 10 ಲಕ್ಷದ ಮೇಲೆ ಬೇಕು ಸರ್, ಇನ್ನೂ 10 ಲಕ್ಷ ಬೇಕು ಅಂದ್ರೆ ನೀವು ಬೇಕಾದ್ರೆ ಬೇರೆ ಮೂಲಗಳಿಂದ ಅದ್ರಲ್ಲಿ ಸಾಲ ಗೀಲ ಈ ರೂಪದಲ್ಲಿ ತಗೊಂಬಂದು ಬೇಕಾದ್ರೆ ಕಟ್ಕೋಬಹುದು ನೀವು. ಅದೇನು ತೊಂದರೆ ಏನಿಲ್ಲ. ಇಲ್ಲ, ಆಗಲ್ಲ. ಆಮೇಲೆ ಇನ್ನೊಂದು, ಈಗ ನಮ್ಮ ಅಕ್ಕಗೆ ರೆಂಟ್ ಬರ್ತಾ ಇದೆ. ಹಲೋ, ಹೇಳಿ. ಇವಾಗ ನಮ್ಮ ಅಕ್ಕಗೆ ರೆಂಟ್ ಎಲ್ಲ ಬರ್ತಾ ಇದೆ. ಇನ್ನ ನಾವು IT ಏನು ಮಾಡಿಲ್ಲ. ಒಂದು 15,000 ಆ ತರ ರೆಂಟ್ ಬರುತ್ತೆ ಮಂತ್ಲಿ. ಸರಿ, IT ರಿಟರ್ನ್ ಎಲ್ಲ ಮಾಡಿದ್ರೆ ಒಳ್ಳೇದಲ್ಲ? ಮಾಡಿಸ್ಬಿಡಿ. ಈಗ 15,000 ರೂಪಾಯಿ ಆದ್ರೆ ನಿಮ್ಮ ಅಕ್ಕಂಗೆ 15,000 ರೂಪಾಯಿ ಡಿಕ್ಲೇರ್ ಮಾಡಿದ್ರು ಅದಕ್ಕೇನು ಟ್ಯಾಕ್ಸ್ ಬರೋದಿಲ್ಲ. ಹೌದಾ? ಆಯ್ತಾ? 2.5-3 ಲಕ್ಷದವರೆಗೂ ಜಾಗ ಇರುತ್ತವ್ರಿಗೆ, 2.5 ಲಕ್ಷ 3 ಲಕ್ಷಕ್ಕೂ ಜಾಗ ಇರುತ್ತವ್ರಿಗೆ. ಅವ್ರು ಎಷ್ಟು ವಯಸ್ಸು ಅವ್ರಿಗೆ? 60+. 60+ ಅಂದ್ಮೇಲೆ ಅವ್ರು ಸೀನಿಯರ್ ಸಿಟಿಸನ್, 3 ಲಕ್ಷದವರೆಗೂ ಸಿಗತ್ತವ್ರಿಗೆ. ಹಂಗಾಗಿ ನೀವು ಡಿಕ್ಲೇರ್ ಮಾಡಿಸ್ಬಿಡಿ ಅಷ್ಟೇ. ಓಕೆ ಓಕೆ. ವಿವೇಕ್, ನಿಮ್ಮ ಹತ್ರ ಎಷ್ಟು ಸೈಟ್ ಇದೆ ಸರ್? ನಾನು ಇದೇ ಊರು ಬಿಡ್ತಿದ್ರು ರಂಗ ಸರ್. ನಂಬ್ತಿರೋ ಬಿಡ್ತಿರೋ ಬೆಂಗಳೂರಲ್ಲಿ ಒಂದು ಸೈಟ್ ಇಲ್ಲ ಸರ್. ಇಲ್ಲ, ನಾವು ಮಲ್ಯ ಅಂದ್ರೆ ಜನ ನಂಬೋದು ಇಲ್ಲ ಸರ್. ನೀವು ಮಲ್ಯನ ಹತ್ರ ಸೈಟ್ ಇಲ್ಲ ಅಂತ ಹೇಳ ಕರೆಕ್ಟ್ ಪಾಯಿಂಟ್ ರೀ. ಹೌದ್ರಿ, ಒಬ್ಬ ಮಲ್ಯ ಓಡೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಿಮ್ಮನ್ನು ಅದೇನು ರಿಲೇಟಿವ್ ಅಂತ ಯಾವ ಬೈಟಕಲ್ ಹೋದ್ರು ಮೀಟಿಂಗ್ ಹೋದ್ರು ಇದೇ ಕೇಳೋದು ನನಗೆ. ನಿಮ್ ರಿಲೇಟಿವ್ ಅಂತ ಕೇಳ್ತಾರ? ಅದು ನೀವು ಸಿಕ್ಕಿದ್ರಲ್ಲ ಇವಾಗ ಸೈಟ್ ಇದೆಯಾ ಅಂತ ಅದೇ ಕೇಳ್ತಾರೆ. ನನ್ನ ಹೆಸರಲ್ಲಿ ಯಾವ ಸೈಟು ಇಲ್ಲ ಬೆಂಗಳೂರಲ್ಲಿ. ಅಲ್ಲ, ನಿಮ್ಮ ಹೆಸರು ಬೇಡ, ಬೇನಾಮಿನೂ ಇಲ್ಲ ತಾನೆ? ಬೇನಾಮಿ ಏನ್ ಸರ್, ಓಲೆ ಬಿಡ್ರಿ. ಹಂಗಾರೆ ಇಂಥವ್ರು ಇದ್ದಾರೆ, ಏನು ಮಾಡೋಕ್ಕಾಗತ್ತೆ. ಒಂದು ವಿರಾಮ, ವಾಪಸ್ ಬರ್ತೀನಿ. ಮುಂದಕ್ಕೆ ಹೋಗೋಣ. ಪಬ್ಲಿಕ್ ಹೆಲ್ಪ್ ಲೈನಲ್ಲಿ ಬೇಗ ಬೇಗ ಅಂತ ಹೇಳಿದ ತಕ್ಷಣ ನರೇಂದ್ರ ಮೋದಿ ಇವತ್ತು ಲಕ್ಕಿ ಡ್ರಾ ಏನಾಗುತ್ತೋ ಏನೋ, ಬೇಗ ಬೇಗ ಬಹುಮಾನ, ಬೇಗ ಬೇಗ ಡ್ರಾ, ಹಿಂದೆ ಡ್ರಾ ಅಂತ ಎತ್ತಾ ಇದ್ದಾರೆ. ಇವತ್ತು ಯಾರಿಗೆ ಬರುತ್ತೋ ಏನೋ. ನಾಗರಾಜ್ ಮೈಸೂರಿನಿಂದ. ನಮಸ್ಕಾರ ನಾಗರಾಜ್. ನಮಸ್ಕಾರ ಸರ್. ಎಸ್ ಸರ್. ಸರ್, ನಾವು ಜಮೀನು 80 ಲಕ್ಷಕ್ಕೆ ವ್ಯಾಪಾರ ಆಗೈತಿ ನಮ್ದೀಗ. ಅಗ್ರಿಮೆಂಟ್ಗೆ ಇದು ಮಾಡ್ತಾವ್ರೆ. ಅದೇನು ಮಾಡಿದ್ರೆ ನಮ್ಗೇನು ತೊಂದರೆ ಆಯ್ತಿಲ್ವಾ ಅಂತ? ಇಲ್ಲ, ಆಗಲ್ಲ. 80 ಲಕ್ಷನು ಲೆಕ್ಕಕ್ಕೆ ತೋರಿಸ್ತೀರಾ, ಹಂಗೆ ಬಿಟ್ಬಿಡ್ತೀರಾ? ಇಲ್ಲ, 80 ಲಕ್ಷ ಸೈಟ್ ರೀತಿ ಮಾಡ್ತಾರೆ ಸರ್. ಅದು ಹೆಂಗಾರು ಮಾಡ್ಕೊಳ್ಳಿ. 80 ಲಕ್ಷನು ಲೆಕ್ಕಕ್ಕೆ ಬರ್ತದಾ ಬರಲ್ವಾ? ಇದು 80 ಲಕ್ಷ ಲೆಕ್ಕಕ್ಕೆ ಕೊಡ್ತೀನಿ ಅಂತ ಬರ್ತದೆ ಅಂತಂದ್ರೆ ಈಗ ಅದಕ್ಕೆ ಸ್ಟಾಂಪ್ ಡ್ಯೂಟಿ ಕಟ್ತೀರಾ? ಇಲ್ಲ, ಅವ್ರಿಗೆ 80 ಲಕ್ಷಕ್ಕೂ ಅವ್ರು ಕಟ್ ಮಾಡ್ಸ್ಕೊತಾರೆ. ಕಟ್ಕತ್ತಂತಾನೆ 80 ಲಕ್ಷ. ಅವ್ನು ಕಟ್ಕ 80 ಲಕ್ಷ ಲೆಕ್ಕಕ್ಕೆ ಕಟ್ಬಿಟ್ಟು ಅವ್ನು ಏನು ಚೆಕ್ ಕೊಡ್ತಾನಂತ ಕ್ಯಾಶ್ನ ಕೊಡ್ತಾನಂತ? ಸರ್, ಅದು ಯಾವ ತರ ತಗೊಂಡ್ರೆ ಸರಿ ಅಂತ ಸರ್ ಅವ್ರು ಕ್ಯಾಶ್ ಚೆಕ್ ತಗೊಂಬಿಡಿ. ಡಿಡಿ ಮಾಡಿಸ್ಕೊಂಬಿಡಿ. ಡಿಡಿ ಮಾಡಿಸ್ಕೊಂಬಿಡಿ ಹಿಂದೆ. ಅದೇ ಡಿಡಿ ಆದ್ರೆ ಯಾವ್ದಾದ್ರು ಸೂಕ್ತ ಅಂತ ಕೇಳ ಸರ್ ನಿಮ್ನ. ಯಾವ ಸೂಕ್ತ ಅಂತ? ಡಿಡಿ ಮಾಡಿಸ್ಕೊಂಬಿಡಿ. ಡಿಡಿ ಆದ್ರೆ ಒಳ್ಳೇದು. ಡಿಡಿ ಬೆಟ್ರು. ಯಾಕಂದ್ರೆ ಚೆಕ್ ಆದ್ರೆ ನಾಳೆ ಬೌನ್ಸ್ ಗಿನ್ಸ್ ಆಗ್ಬಿಟ್ರೆ ಕಷ್ಟ. ಡಿಡಿ ಆದ್ರೆ ಒಳ್ಳೇದು. ಡಿಡಿ ಆದ್ರೆ ಬೆಟ್ರು. ಒಂದ್ 4 ಕಾಸು ಹೋಯ್ತದೆ, ಹೋಯ್ತು ಬಿಡ್ರಿ. ಅದೇ ಸರ್, ಆಯ್ತಲ್ವಾ? ಅದಕ್ಕೇನೆ ಡಿಡಿ ಈಗ ಸದ್ಯಕ್ಕೆ 25 ಲಕ್ಷ ಕೊಟ್ಬಿಟ್ಟು ಅಗ್ರಿಮೆಂಟ್ ಹಾಕಿ ಮಾಡ್ಕೊತಾವ್ರ ಈಗ. ಸರಿ, ಮಾಡ್ಕೊಂಡ್ರೆ ಇನ್ನು ಉಳಿದಿದ್ದ ಕಾಸು ಇಡಪ್ಪ, ಡಿಡಿ ಆಗಿ ಮಡಗ್ಬಿಡು ಅಂತ ಹೇಳ್ಬಿಟ್ಟು ಇಸ್ಕೊಂಬಿಡಿ. ಅದೇ ಡಿಡಿ ಲೆಕ್ಕದಲ್ಲಿ ತಗೊಳ್ಳೋದು. ನೀವು ಹಂಗೆ ಮಾಡ್ರಿ. ಸರಿ ಸರ್. ಎಲ್ಲಿ ಜಮೀನು ಸರ್? ಇಲ್ಲಿ ಶ್ರೀರಂಗಪಟ್ಟಣದ ಹತ್ರ ಸರ್. ಏನು ಎಕರೆ ಗಟ್ಲೆ ಆಯ್ತಾ ಹೆಂಗೆ ಸರ್? ಎಕರೆನೇ. ಹೆಂಗೈತೆ ರೇಟ್? ಹೆಂಗೈತಲ್ಲಿ ರೇಟ್? ರೈಟ್ 80 ಲಕ್ಷ, ಕುಂಟೆ 2 ಲಕ್ಷ ತನಕ ಕೊಟ್ಟಿದೆ ಸರ್. ಕುಂಟೆ 2 ಲಕ್ಷ ತನಕ ಆಯ್ತಾ? ಬಿದ್ದಿಲ್ವಾ ರೇಟ್? ಹಿಂಭಾಗದಲ್ಲಿ ರೇಟ್ ಬಿದ್ದಿಲ್ವಾ? ಏನ್ ಸರ್? ರೇಟ್ ಬಿದ್ದೋಗಿಲ್ವಾ ಅಂದೆ ಸರ್. ಮುಂಚೆನೆ ವ್ಯಾಪಾರ ಆಗೈತೆ ಸರ್ ಅದು. ಹಂಗ ಆಯ್ತು, ದೇವ್ರು ಒಳ್ಳೇದ್ ಮಾಡಿ. ತಗೊಳ್ಳಿ. ಈಗಾಗಲೇ ಸ್ವಲ್ಪ ದಿನದಲ್ಲಿ ವ್ಯಾಪಾರ ಆಗಿ ಸ್ವಲ್ಪ ತಗೊಳ್ಳಿ, ಎಂಜಾಯ್ ಮಾಡಿ. ಬೇಡ ಅಂತೀನ, ನಾನು ಆಸ್ತಿ ಕೇಳ್ತೀನ, ನಿಮ್ಮನ್ನ ಮಾಡ್ಕೊಳ್ಳಿ. ಮೇಡಮ್ ಉಷಾ ಬೆಂಗಳೂರಿಂದ ಫೋನ್ ಮಾಡಿದ್ದಾರೆ. ಉಷಾ ಮೇಡಮ್ ನಮಸ್ಕಾರ. ನಮಸ್ಕಾರ. ಹಂಗೆ ಲೈನಲ್ಲಿ ಇರಿ ಒಂದು ನಿಮಿಷ ನೀವು. ಆಯ್ತು. ವಿವೇಕ್, ವೈ ಬೇನಾಮಿ ಪ್ರಾಪರ್ಟಿ ಆಕ್ಟ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ನೋಟ್ ಬಂದಿ? ಓಕೆ, ನೀವು ಹೇಳೋದಾಗಲೇ ನೋಟಲ್ಲಿರುವಂಥ ಕಪ್ಪು ಹಣ 6% ಇಂಟ್ರೆಸ್ಟ್ ಅಷ್ಟೇ. ಆದರೆ ಈ ಕಪ್ಪು ಹಣವನ್ನು ಸ್ಥಿರವಾಗಿ ಮತ್ತು ಇದು ಸೇಫಾಗಿ ಇಡುವಂಥ ಒಂದೇ ಮೂಲ ನಮ್ಮ ದೇಶದಲ್ಲಿ ರಿಯಲ್ ಎಸ್ಟೇಟ್. ನಾನು ಗೋಲ್ಡ್ ಅಂತಲೂ ಹೇಳಲ್ಲ ನಾನು, ಯಾಕಂದರೆ ಗೋಲ್ಡನ್ನು ತಗೊಂಡು ಮಾರೋದು ಕಷ್ಟ, ಕನ್ವರ್ಟ್ ಮಾಡೋದು ಕಷ್ಟ, ಜ್ಯುವೆಲ್ರಿ ಮಾಡೋದು ಕಷ್ಟ, ಇನ್ನು ಬೇರೆಯವ್ರು ಕೊಡೋದು ಕಷ್ಟ. ಆದರೆ ರಿಯಲ್ ಎಸ್ಟೇಟ್ ಏನಾಗುತ್ತೆ, ನಮ್ಮ ದೇಶದ ಇತಿಹಾಸದಲ್ಲಿ 60-40 ನಡ್ಕೊಂಬಂದಿದ್ದೀವಿ ನಾವು. 60 ವೈಟು 40 ಬ್ಲ್ಯಾಕ್ ಮಾಡ್ಕೊಂಬಂದಿದ್ದೀವಿ.
ಹಾಗಾಗಿ ನಮಗೆ ಆ ಬ್ಲ್ಯಾಕ್ ಕಾಂಪೊನೆಂಟ್ ಇರೋದ್ರಿಂದ ರಿಯಲ್ ಎಸ್ಟೇಟ್ ವಾಸ್ ದ ಮೋರ್ ಸ್ಟೇಬಲ್. ಅಂದ್ರೆ ಈಗ ಇದು ಬರೋದ್ರಿಂದ ರಿಯಲ್ ಎಸ್ಟೇಟ್ ಆಸ್ತಿಗಳ ಬೆಲೆ ಇಳಿಯುತ್ತಾ? ನನ್ನ ಅನಿಸಿಕೆ ಪ್ರಕಾರ, ಸರಿನೋ ತಪ್ಪು ಗೊತ್ತಿಲ್ಲ, ನನ್ನ ಪರ್ಸನಲ್ ಅನಿಸಿಕೆ ಪ್ರಕಾರ ರಿಯಲ್ ಎಸ್ಟೇಟ್ ಬೆಲೆಗಳು ಬೀಳಲೇಬೇಕು. ಹಂಗಾರೆ ಈಗ ಖರೀದಿ ಮಾಡಬೇಕು ಅಂತಿರೋ ಸ್ವಲ್ಪ ದಿನ ಕಾದು ಖರೀದಿ ಮಾಡೋದು ಬೆಟ್ರಾ? ನಾನು ಅದಕ್ಕೆ ಇಷ್ಟು ವರ್ಷ ಕಾಯ್ತಾ ಇದ್ದೆ ಸರ್, ಇದಕ್ಕೋಸ್ಕರ. ಅಲ್ಲ, ನೀವು ಬಿಡಿ ಪಾಳದಿಂದ ಕಾಯ್ತಾ ಇದ್ರಿ, ನಿಮ್ಮನ್ನ ಲೆಕ್ಕ ಇಟ್ಕೊಳಕ್ಕಾಗಲ್ಲ. ನನಗೆ ಬೇರೆ ಕಾಯೋದೊಳ್ಳೇದು, 6 ತಿಂಗಳು ಕಾಯೋದೊಳ್ಳೇದು. ಕಾನೂನಿನ ಯಾವ ರೀತಿಯಲ್ಲಿ ಹೋಗುತ್ತೆ ಅಂತ ನೋಡ್ಕೊಂಡು ಉಷಾ ಮೇಡಮ್ ಲಾಸ್ಟ್ ಕಾಲ್. ಎಸ್ ಮೇಡಮ್. ಹಲೋ. ಹಾ ಹೇಳಿ ಮೇಡಮ್. ಇದು NRI ಅಕೌಂಟ್ ಹೋಲ್ಡರ್ಗೆ ಇದು IT ರಿಟರ್ನ್ಸ್ ತೋರಿಸ್ಬೇಕಾಗತ್ತಾ ಅಥವಾ ಹೇಗೆ ಅದು? NRI ಅಕೌಂಟ್ ಹೋಲ್ಡರಾ? ಹೌದು. NRI ಅಕೌಂಟ್ಗೆ 2 ತರ ಇರುತ್ತೆ ಮೇಡಮ್. NRO ಇರುತ್ತೆ, NRE ಒಂದು ಇದೆ, NRI ಅಂತಾನೆ ಎರಡು ಇದೆ. NRE ಅಂತ ಇರುತ್ತೆ. NRE ಆದಾಯದ ಮೇಲೆ ತೆರಿಗೆ ಇಲ್ಲ, NRE ಡಾಲರ್ ಅಕೌಂಟ್ ಆದಾಯದ ಮೇಲೆ ತೆರಿಗೆ ಇಲ್ಲ, NRO ರುಪಿ ಅಕೌಂಟ್ ಮೇಲೆ ತೆರಿಗೆ ಇದೆ. ಅದರಲ್ಲಿ ಬಡ್ಡಿ 2.5 ಲಕ್ಷಕ್ಕಿಂತ ಜಾಸ್ತಿ ಬಂದ್ರೆ ರಿಟರ್ನ್ ಫೈಲ್ ಮಾಡೋದು ಒಳ್ಳೇದು. IT ರಿಟರ್ನ್ಸ್ ಮಾಡಲೇಬೇಕು. NRO ಆದ್ರೆ, NRO ರುಪಿ ಅಕೌಂಟ್ ಆದ್ರೆ, ಇದೆ ಅದು. NRO ರುಪಿ ಅಕೌಂಟ್ ಆದ್ರೆ, ಹಲೋ ಹಲೋ, ಎರಡು ಅಕೌಂಟ್ ಇದೆ, ಬಟ್ ಎರಡು ಅಕೌಂಟ್ ಅಲ್ಲೂ ದುಡ್ಡು ಇದೆ. ಕೇಳಿ ಮೇಡಮ್, NRE ಆದ್ರೆ ತಲೆ ಕೆಡಿಸ್ಕೋಬೇಡಿ ಮೇಡಮ್. ಸರಿ. NRO ಆದ್ರೆ ಅಕೌಂಟು, ಆ ಅಕೌಂಟ್ ಅಲ್ಲಿ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚು ಬಡ್ಡಿ ಬರ್ತಾ ಇದ್ರೆ ರಿಟರ್ನ್ ಅನ್ನ ಫೈಲ್ ಮಾಡುವುದು ಉತ್ತಮ. ಆಯ್ತು. ಆಯ್ತಾ ಮೇಡಮ್? ಥ್ಯಾಂಕ್ ಯು ಸರ್. ನಿಮ್ಮ ಹತ್ರ ಎರಡೂ ಇದೆಯಾ ಮೇಡಮ್? ಇದೆ. ಅದೇ ಅವ್ರದ್ದು SB ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ ಅವರು, NRI ಮತ್ತೆ NRO 2 ಅಕೌಂಟ್ ಅವ್ರ ಹೆಸರಲ್ಲಿ ಓಪನ್ ಮಾಡ್ತಾರೆ. ಸರಿ ಮಾಡ್ಕೊಳ್ಳಿ. ಇನ್ನೊಂದು ಕಾನೂನು ಪ್ರಕಾರ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ನಾವು ರೆಸಿಡೆಂಟ್ ಆಗ್ಬಿಟ್ರೆ, ಅಂದ್ರೆ ನಾವು ದೇಶಕ್ಕೆ ವಾಪಸ್ ಬಂದ ಮೇಲೆ, ಹೊರದೇಶದಲ್ಲಿ ಇದ್ದವರು ವಾಪಸ್ ಬಂದ ಮೇಲೆ ನಾವು ಇನ್ನು ಹೊರಗಡೆ ಹೋಗಲ್ಲ ಅಂತ ಅನ್ಸಿದ್ರೆ NRO ಅಕೌಂಟ್ NRE ಅಕೌಂಟ್ ಇಟ್ಕೊಳ್ಳಾಗಿ ಇಲ್ಲ. ಯಾಕಂದ್ರೆ ನಾವು ರೆಸಿಡೆಂಟ್ ಆಗ್ಬಿಡ್ತೀವಿ, ನಾನ್ ರೆಸಿಡೆಂಟ್ ಸ್ಟೇಟಸ್ ಹೋಗ್ಬಿಡುತ್ತೆ. ಇಲ್ಲ, ಆಲ್ರೆಡಿ ಅವ್ರು ಇನ್ನೂ ಅಲ್ಲೇ ಇದ್ದಾರೆ. ಅಲ್ಲೇ ಇದ್ರೆ ತೊಂದರೆ ಇಲ್ಲ ಮೇಡಮ್, ಅಲ್ಲೇ ಇದ್ರೆ ಪ್ರಾಬ್ಲಮ್ ಇಲ್ಲ. ಸಾಲ್ಟ್ ಹಂಗಾರೆ NRO ಅಕೌಂಟ್ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, NRO ಅಕೌಂಟ್ ಇದು ಡಿಕ್ಲೇರ್ ಮಾಡಲೇಬೇಕು, ರಿಟರ್ನ್ ಫೈಲ್ ಮಾಡಲೇಬೇಕು. ಹೊರದೇಶದಲ್ಲಿ ಇದ್ರೂ ಇಂಡಿಯಾ ಸೋರ್ಸ್ ಇದ್ರೆ ಇನ್ಕಮ್ ಡಿಕ್ಲೇರ್ ಮಾಡಲೇಬೇಕು. ಅಲ್ಲಿ ಅಮೆರಿಕಲ್ಲಿ ರಿಟರ್ನ್ ಫೈಲ್ ಮಾಡಬೇಕು, ಇಂಡಿಯಾಲೂ ರಿಟರ್ನ್ ಫೈಲ್ ಮಾಡಬೇಕು. ಅಲ್ಲಿ ಇಲ್ವಲ್ಲ, ಇದು ಅಬುದಾಬಿಯಲ್ಲಿ ಏನು? ಅಬುದಾಬಿಲಿ 0 ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಇದೆ, ಆದ್ರೆ ಆದಾಯ ತೆರಿಗೆ 0% ಅಷ್ಟೇ. ಆದ್ರೆ ಅಲ್ಲಿ ರಿಟರ್ನ್ ಫೈಲ್ ಮಾಡ್ತಾರೆ ಅವರು, ನಿಮ್ಮ ಎಂಪ್ಲಾಯರ್ ಮಾಡ್ತಾರೆ. ಅವ್ರು ಅಲ್ಲಿದ್ರೆ ಪ್ಯಾನ್ ನಂಬರ್ ತಗೊಂಡು ಇಲ್ಲಿ ರಿಟರ್ನ್ ಫೈಲ್ ಮಾಡಲೇಬೇಕು, NRO ಅಕೌಂಟ್ ಇಂಟ್ರೆಸ್ಟ್ ಬಡ್ಡಿ ಮೇಲೆ. ಥ್ಯಾಂಕ್ ಯು, ನಮಸ್ಕಾರ. ಇವತ್ತು ಬಹಳ ಇಂಪಾರ್ಟೆಂಟ್ ಪಬ್ಲಿಕ್ ಹೆಲ್ಪ್ ಲೈನ್. ಫಾರಿನ್ ಅಕೌಂಟ್ ಎಲ್ಲ ಕೇಳಿದಾರಲ್ಲಪ್ಪ ಜನ. ನಾವು ಲೋಕಲ್ 500 ಎಕ್ಸ್ಚೇಂಜ್ ಪ್ರಾಬ್ಲಮ್ ಕೇಳ್ರಪ್ಪ ಅಂತಂದ್ರೆ ಫಾರಿನ್ ಅಕೌಂಟ್ ಎಲ್ಲ ಕೇಳ್ತಿದ್ದಾರೆ. ಇರಲಿ, ನಮ್ಗೆ ಗೊತ್ತಿರಲಿಲ್ಲ, ನಮಗೂ ಗೊತ್ತಾಯ್ತಿದೆ. NRO NRE ಎಲ್ಲ ಇವತ್ತು ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ವಿವೇಕ್, ಎಂದಿನಂತೆ. ಸೊ ನೈಸ್ ಆಫ್ ಯು. ನಿಮಗೂ ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಇನ್ನೂ 4 ದಿನ ಇದೆ. ಉಸಿರನ್ನ ಬಿಗಿ ಹಿಡ್ಕೊಂಡಿರಿ. ಒಂಥರ ಕುಕ್ಕರ್ ಥರ ಕೂತಿದೆ ಇಂಡಿಯಾ. ಟಪ್ಪನ್ನತ್ತೋ ಏನನ್ನತ್ತೋ ಗೊತ್ತಾಗ್ತಿಲ್ಲ. 30ನೇ ತಾರೀಕುವರೆಗೂ ಕಾಯಬೇಕು, ಏನು ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ಅದಾದಮೇಲೂ ಕಾಯಬೇಕು. ಈಗಲೇ ಹೇಳಿದ್ದೀನಿ, 15 ದಿನ, 1 ತಿಂಗಳು ನನ್ನ ಲೆಕ್ಕಾಚಾರದಲ್ಲಿ. ಹೆಂಗೆ ಕಾಯಬೇಕು ಅನ್ನೋದು ಆಮೇಲೆ ಗೊತ್ತಾಗ್ಬೋದು ಅಂತ ಅನಿಸತ್ತೆ. ಹಾಗಾಗಿ ನಿಮಗೆ ಸಮಸ್ಯೆ ಇದ್ದರೆ ನಾಳೆ ನೋಡೋಣ. ಇವತ್ತಿಗೆ ಇಷ್ಟೇ ಹ್ಯಾಂಡಲ್ ಮಾಡೋಕ್ಕಾಗದು ನಮ್ಮ ಕೈಲಿ. ನಾನು ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ. ಪಬ್ಲಿಕ್ ಹೆಲ್ಪ್ಲೈನಲ್ಲೆಲ್ಲ ಭಾಗವಹಿಸಿದವ್ರಿಗೆ, ಭಾಗವಹಿಸದೇ ಇದ್ದವ್ರಿಗೆ ನಾಳೆ ಅವಕಾಶ. ಇನ್ನು 9 ಗಂಟೆಗೆ ಬರೋಣ. 9 ಗಂಟೆಗೆ ಬಂದಾಗ ಈ ಬೇನಾಮಿ ಕಾಯ್ದೆ ಬಗ್ಗೆ ಸ್ವಲ್ಪ ಗೊಂದಲಗಳು ಕೆಲವ್ರಿಗೆ ಇದ್ದಂತೆ ಇದ್ದಾರೆ. ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತೀವಿ. ನಮ್ಮ ಜೊತೆನೇ ಬನ್ನಿ 9 ಗಂಟೆಗೆ ಎಂದಿನಂತೆ. ಹೋಗ್ಬಿಟ್ಟು ಬರ್ತೀವಿ ನಾವಿಬ್ಬರೂ. ನಮಸ್ಕಾರ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.